ಹನಿ ಮತ್ತೆ ಮನಿ ಪ್ರಕರಣಗಳ ಹಾವಳಿ ಹೆಚ್ಚಾಗಿದೆ. ಈಗಾಗಲೇ ಬಿಜೆಪಿ ಶಾಸಕರೊಬ್ಬರಿಗೆ ಬಂಧನ ಮಾಡಿದ್ದಾರೆ. ಬಂಧನ ನಂತರ ಮತ್ತೆ ಅನೇಕ ಪ್ರಕರಣಗಳು ಅವ್ರ ಮೇಲೆ ಕೇಳ್ಬರ್ತದೆ. ನೋಡಿ, ಇತ್ತೀಚಿನ ದಿನ ಅಲ್ಲ, ಹಿಂದಿಂದಲೂ ಇದೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಬಟ್ ಏನಾದ್ರೆ ದ್ವೇಷದ ರಾಜಕಾರಣಗಳು ಶುರುವಾದಾಗ ಇವೆಲ್ಲ ಶುರುವಾಗ್ತದೆ ಅಂತ ಕಾಣ್ತದೆ ಬಹುಶಃ. ನೋಡಿ, ಒಬ್ಬ ಜನಪ್ರತಿನಿಧಿ ಆದಂತವ್ರು ನಾವು ಜನರ ಆಯ್ಕೆ ಆದ ನಂತರ ನಾವು ಜನರ ಪರವಾಗಿ ಇರ್ಬೇಕು ಬಿಟ್ರೆ ಬೇರೆ ಬೇರೆ ಭ್ರಷ್ಟಾಚಾರ ಇನ್ನೊಂದು ಮಾಡುವಂತ ಪ್ರಶ್ನೆ ಇರೋದಿಲ್ಲ. ಬಟ್ ಏನಂದ್ರೆ ಇತ್ತೀಚಿನ ಏನಾಗಿದೆ, ಒಬ್ರಿಗೊಬ್ರಿಗೆ ಸ್ವಲ್ಪ ದೇಶದ ವಾತಾವರಣ ಇರೋದ್ರಿಂದ ಒಬ್ಬರ ಮೇಲೆ ಒಬ್ರು ಹಾಕೊಂಡಿದ್ದಾರೆ. ಈ ತರ ಘಟನೆಗಳು ರಾಜ್ಯದಲ್ಲೆಲ್ಲ ದೇಶದಲ್ಲಿ ನಡೀಬಾರ್ದು, ಸ್ವಚ್ಛವಾಗಿ ಇರ್ಬೇಕು ಅನ್ನೋದು ನಮ್ದೆಲ್ಲರೂ ಆಸೆ. ಯಾಕಂದ್ರೆ ಇವೆಲ್ಲ ಬಹಳ ಜನ ನೋಡ್ತಾ ಇರ್ತಾರೆ, ಇವೆಲ್ಲ ದೊಡ್ಡ ವಿಷಯಗಳು ಇರ್ತವೆ. ಇಂಥವೆಲ್ಲ ಒಂಥರ ಗೊಂದಲಮಯ ಬರ್ತಾ ಇದೆ. ಏನೇನೋ ಇವತ್ತು ಅದೇನೋ ಏಡ್ಸ್ ಇದರಿಂದಲೂ ಸಹ ಒಬ್ಬ ಕಾಯಿಲೆ ಏಡ್ಸ್ ಇರೋರು ತಗೊಂಡೋಗಿ ಇಂಜೆಕ್ಟ್ ಮಾಡೋದಂತ ಮಾಡ್ತಾರಂದ್ರೆ ಏನ್ ದುರಂತಾರೆ ಇದು. ಇಂಥವ್ರಿಗೆಲ್ಲ ನೇಣು ಹಾಕೋದು ಒಳ್ಳೇದಲ್ಲ. ಅಂಥವ್ರನ್ನ ಯಾರನ್ನೂ ಇಡಬಾರ್ದು, ಅವ್ರಿಗೆ ನೇಣು ಹಾಕ್ಸ್ಬೇಕು. ನೇಣು ಹಾಕುವಂತ ಕಾಯಿಲೆ ತರಬೇಕು, ಯಾರೇ ಇರಲಿ ಆಧಾರ ಮಾಡೋರ್ನ ನೇಣಿಗೆ ಹಾಕ್ಸ್ಬೇಕು. ಇಂಥ ಕೆಟ್ಟ ವರ್ತನೆ ಮಾಡುವಂತ ಯಾರನ್ನೂ ಬಿಡಬಾರ್ದು ಈ ರಾಜ್ಯದಲ್ಲಿ ಅಂತ ನಾನು ಹೇಳಕ್ಕೆ. ಸರ್, ಇದು ಯಾವುದೇ ಘಟನೆ ಆದರೂ ವಿರೋಧ ಪಕ್ಷರು ಹೇಳ್ತಾರೆ ಇದಕ್ಕೆ ಹಿಂದ್ಗಡೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಆಡಳಿತ ಪಕ್ಷ ಇರ್ಬೇಕಾದ್ರೆ ಆಡಳಿತ ಪಕ್ಷದವರು ಕೇಸ್ ಬಂದಾಗ ಮಾಡೋದು ಸಹಜ ಮಾಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ, ಹಂಗೆ ಬಿಡಕ್ಕಾಗತ್ತಾ? ಹಂಗಂತೇಳಿ ವಿರೋಧ ಪಕ್ಷದವ್ರು ಅವ್ರಿದ್ದ ಮಾಡ್ಲಿಲ್ವ? ಅವರೆಲ್ಲ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಳ್ತಿದ್ದಾರೆ ಯಾರು ಬಂದ್ರೆ. ನೋಡಿ, ಇವೆಲ್ಲ ಸುಮ್ಮನೆ ಯಾರದೋ ಮೇಲೆ ಗುಬೆ ಕೂರ್ಸೋದಲ್ಲ, ನೈಜವಾಗಿರುವಂತ ತನಿಖೆ ಮಾಡಿ. ಏನ್ ತಪ್ಪಿದೆ? ಮುನಿರತ್ನ ಮೇಲೆ ಕೇಸ್ ಬಂತು, ಕೇಸ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಡೌನ್ ಆಡಿಯೋ ಆಗಿದೆ. ಈಗ ಒಂದು ಹೆಣ್ಮಗಳು ಬೇರೆ ಕೇಸ್ ಮಾಡಿದ್ದಾರೆ. ಇನ್ನು ಏಡ್ಸ್ ಇದ್ರದ್ದು ಬಗ್ಗೆ ಕೇಸ್ ತನಿಖೆ ಆಗ್ಬೋದು. ಇವೆಲ್ಲ ಆದಾಗ ಜನಪರವಾದಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ, ಮಾಡ್ತಾರೆ. ಅದೆಲ್ಲಿದೆ? ಮಾಡ್ಲಿಲ್ಲ. ಈಗ ಅವರು ಈಗ ಮೂಡ ಹಗರಣ ಅಂತ ಎತ್ತಿ ತಗೊಂಡು ಬರ್ಲಿಲ್ವಾ? ಹಂಗೆ ಬರ್ತಾವ ಇವೆಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಇದ್ದೇ ಇರ್ತದೆ. ಹನಿ ಮತ್ತೆ ಮನಿ ಪ್ರಕರಣಗಳ ಹಾವಳಿ ಹೆಚ್ಚಾಗಿದೆ. ಈಗಾಗಲೇ ಬಿಜೆಪಿ ಶಾಸಕರೊಬ್ಬರಿಗೆ ಬಂಧನ ಮಾಡಿದ್ದಾರೆ. ಬಂಧನ ನಂತರ ಮತ್ತೆ ಅನೇಕ ಪ್ರಕರಣಗಳು ಅವ್ರ ಮೇಲೆ ಕೇಳ್ಬರ್ತದೆ. ನೋಡಿ, ಇತ್ತೀಚಿನ ದಿನ ಅಲ್ಲ, ಹಿಂದಿಂದಲೂ ಇದೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಬಟ್ ಏನಾದ್ರೆ ದ್ವೇಷದ ರಾಜಕಾರಣಗಳು ಶುರುವಾದಾಗ ಇವೆಲ್ಲ ಶುರುವಾಗ್ತದೆ ಅಂತ ಕಾಣ್ತದೆ ಬಹುಶಃ. ನೋಡಿ, ಒಬ್ಬ ಜನಪ್ರತಿನಿಧಿ ಆದಂತವ್ರು ನಾವು ಜನರ ಆಯ್ಕೆ ಆದ ನಂತರ ನಾವು ಜನರ ಪರವಾಗಿ ಇರ್ಬೇಕು ಬಿಟ್ರೆ ಬೇರೆ ಬೇರೆ ಭ್ರಷ್ಟಾಚಾರ ಇನ್ನೊಂದು ಮಾಡುವಂತ ಪ್ರಶ್ನೆ ಇರೋದಿಲ್ಲ. ಬಟ್ ಏನಂದ್ರೆ ಇತ್ತೀಚಿನ ಏನಾಗಿದೆ, ಒಬ್ರಿಗೊಬ್ರಿಗೆ ಸ್ವಲ್ಪ ದೇಶದ ವಾತಾವರಣ ಇರೋದ್ರಿಂದ ಒಬ್ಬರ ಮೇಲೆ ಒಬ್ರು ಹಾಕೊಂಡಿದ್ದಾರೆ. ಈ ತರ ಘಟನೆಗಳು ರಾಜ್ಯದಲ್ಲೆಲ್ಲ ದೇಶದಲ್ಲಿ ನಡೀಬಾರ್ದು, ಸ್ವಚ್ಛವಾಗಿ ಇರ್ಬೇಕು ಅನ್ನೋದು ನಮ್ದೆಲ್ಲರೂ ಆಸೆ. ಯಾಕಂದ್ರೆ ಇವೆಲ್ಲ ಬಹಳ ಜನ ನೋಡ್ತಾ ಇರ್ತಾರೆ, ಇವೆಲ್ಲ ದೊಡ್ಡ ವಿಷಯಗಳು ಇರ್ತವೆ. ಇಂಥವೆಲ್ಲ ಒಂಥರ ಗೊಂದಲಮಯ ಬರ್ತಾ ಇದೆ. ಏನೇನೋ ಇವತ್ತು ಅದೇನೋ ಏಡ್ಸ್ ಇದರಿಂದಲೂ ಸಹ ಒಬ್ಬ ಕಾಯಿಲೆ ಏಡ್ಸ್ ಇರೋರು ತಗೊಂಡೋಗಿ ಇಂಜೆಕ್ಟ್ ಮಾಡೋದಂತ ಮಾಡ್ತಾರಂದ್ರೆ ಏನ್ ದುರಂತಾರೆ ಇದು. ಇಂಥವ್ರಿಗೆಲ್ಲ ನೇಣು ಹಾಕೋದು ಒಳ್ಳೇದಲ್ಲ. ಅಂಥವ್ರನ್ನ ಯಾರನ್ನೂ ಇಡಬಾರ್ದು, ಅವ್ರಿಗೆ ನೇಣು ಹಾಕ್ಸ್ಬೇಕು. ನೇಣು ಹಾಕುವಂತ ಕಾಯಿಲೆ ತರಬೇಕು, ಯಾರೇ ಇರಲಿ ಆಧಾರ ಮಾಡೋರ್ನ ನೇಣಿಗೆ ಹಾಕ್ಸ್ಬೇಕು. ಇಂಥ ಕೆಟ್ಟ ವರ್ತನೆ ಮಾಡುವಂತ ಯಾರನ್ನೂ ಬಿಡಬಾರ್ದು ಈ ರಾಜ್ಯದಲ್ಲಿ ಅಂತ ನಾನು ಹೇಳಕ್ಕೆ. ಸರ್, ಇದು ಯಾವುದೇ ಘಟನೆ ಆದರೂ ವಿರೋಧ ಪಕ್ಷರು ಹೇಳ್ತಾರೆ ಇದಕ್ಕೆ ಹಿಂದ್ಗಡೆ ಡಿ ಕೆ ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಆಡಳಿತ ಪಕ್ಷ ಇರ್ಬೇಕಾದ್ರೆ ಆಡಳಿತ ಪಕ್ಷದವರು ಕೇಸ್ ಬಂದಾಗ ಮಾಡೋದು ಸಹಜ ಮಾಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ, ಹಂಗೆ ಬಿಡಕ್ಕಾಗತ್ತಾ? ಹಂಗಂತೇಳಿ ವಿರೋಧ ಪಕ್ಷದವ್ರು ಅವ್ರಿದ್ದ ಮಾಡ್ಲಿಲ್ವ? ಅವರೆಲ್ಲ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಳ್ತಿದ್ದಾರೆ ಯಾರು ಬಂದ್ರೆ. ನೋಡಿ, ಇವೆಲ್ಲ ಸುಮ್ಮನೆ ಯಾರದೋ ಮೇಲೆ ಗುಬೆ ಕೂರ್ಸೋದಲ್ಲ, ನೈಜವಾಗಿರುವಂತ ತನಿಖೆ ಮಾಡಿ. ಏನ್ ತಪ್ಪಿದೆ? ಮುನಿರತ್ನ ಮೇಲೆ ಕೇಸ್ ಬಂತು, ಕೇಸ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಡೌನ್ ಆಡಿಯೋ ಆಗಿದೆ. ಈಗ ಒಂದು ಹೆಣ್ಮಗಳು ಬೇರೆ ಕೇಸ್ ಮಾಡಿದ್ದಾರೆ. ಇನ್ನು ಏಡ್ಸ್ ಇದ್ರದ್ದು ಬಗ್ಗೆ ಕೇಸ್ ತನಿಖೆ ಆಗ್ಬೋದು. ಇವೆಲ್ಲ ಆದಾಗ ಜನಪರವಾದಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ, ಮಾಡ್ತಾರೆ. ಅದೆಲ್ಲಿದೆ? ಮಾಡ್ಲಿಲ್ಲ. ಈಗ ಈಗ ಮೂಡ ಹಗರಣ ಅಂತ ಎತ್ತಿ ತಗೊಂಡು ಬರ್ಲಿಲ್ವಾ? ಹಂಗೆ ಬರ್ತಾವ ಇವೆಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಇದ್ದೇ ಇರ್ತದೆ. ಹನಿ ಮತ್ತೆ ಮನಿ ಪ್ರಕರಣಗಳ ಹಾವಳಿ ಹೆಚ್ಚಾಗಿದೆ. ಈಗಾಗಲೇ ಬಿಜೆಪಿ ಶಾಸಕರೊಬ್ಬರಿಗೆ ಬಂಧನ ಮಾಡಿದ್ದಾರೆ. ಬಂಧನ ನಂತರ ಮತ್ತೆ ಅನೇಕ ಪ್ರಕರಣಗಳು ಅವ್ರ ಮೇಲೆ ಕೇಳ್ಬರ್ತದೆ. ನೋಡಿ, ಇತ್ತೀಚಿನ ದಿನ ಅಲ್ಲ, ಹಿಂದಿಂದಲೂ ಇದೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಬಟ್ ಏನಾದ್ರೆ ದ್ವೇಷದ ರಾಜಕಾರಣಗಳು ಶುರುವಾದಾಗ ಇವೆಲ್ಲ ಶುರುವಾಗ್ತದೆ ಅಂತ ಕಾಣ್ತದೆ ಬಹುಶಃ. ನೋಡಿ, ಒಬ್ಬ ಜನಪ್ರತಿನಿಧಿ ಆದಂತವ್ರು ನಾವು ಜನರ ಆಯ್ಕೆ ಆದ ನಂತರ ನಾವು ಜನರ ಪರವಾಗಿ ಇರ್ಬೇಕು ಬಿಟ್ರೆ ಬೇರೆ ಬೇರೆ ಭ್ರಷ್ಟಾಚಾರ ಇನ್ನೊಂದು ಮಾಡುವಂತ ಪ್ರಶ್ನೆ ಇರೋದಿಲ್ಲ. ಬಟ್ ಏನಂದ್ರೆ ಇತ್ತೀಚಿನ ಏನಾಗಿದೆ, ಒಬ್ರಿಗೊಬ್ರಿಗೆ ಸ್ವಲ್ಪ ದೇಶದ ವಾತಾವರಣ ಇರೋದ್ರಿಂದ ಒಬ್ಬರ ಮೇಲೆ ಒಬ್ರು ಹಾಕೊಂಡಿದ್ದಾರೆ. ಈ ತರ ಘಟನೆಗಳು ರಾಜ್ಯದಲ್ಲೆಲ್ಲ ದೇಶದಲ್ಲಿ ನಡೀಬಾರ್ದು, ಸ್ವಚ್ಛವಾಗಿ ಇರ್ಬೇಕು ಅನ್ನೋದು ನಮ್ದೆಲ್ಲರೂ ಆಸೆ. ಯಾಕಂದ್ರೆ ಇವೆಲ್ಲ ಬಹಳ ಜನ ನೋಡ್ತಾ ಇರ್ತಾರೆ, ಇವೆಲ್ಲ ದೊಡ್ಡ ವಿಷಯಗಳು ಇರ್ತವೆ. ಇಂಥವೆಲ್ಲ
ಒಂಥರ ಗೊಂದಲಮಯ ಬರ್ತಾ ಇದೆ. ಏನೇನೋ ಇವತ್ತು ಅದೇನೋ ಏಡ್ಸ್ ಇದರಿಂದಲೂ ಸಹ ಒಬ್ಬ ಕಾಯಿಲೆ ಏಡ್ಸ್ ಇರೋರು ತಗೊಂಡೋಗಿ ಇಂಜೆಕ್ಟ್ ಮಾಡೋದಂತ ಮಾಡ್ತಾರಂದ್ರೆ ಏನ್ ದುರಂತರ ಇದು. ಇಂಥವ್ರಿಗೆಲ್ಲ ನೇಣ್ ಹಾಕೋದು ಒಳ್ಳೇದಲ್ಲ. ಅಂಥವ್ರನ್ನ ಯಾರನ್ನೂ ಇಡಬಾರ್ದು, ಅವ್ರಿಗೆ ನೇಣ್ ಹಾಕ್ಸ್ಬೇಕು. ನೇಣ್ ಹಾಕುವಂತ ಕಾಯಿಲೆ ತರಬೇಕು, ಯಾರೇ ಇರಲಿ ಆಧಾರ ಮಾಡೋರ್ನ ನೇಣಿಗೆ ಹಾಕ್ಸ್ಬೇಕು. ಇಂಥ ಕೆಟ್ಟ ವರ್ತನೆ ಮಾಡುವಂತ ಯಾರನ್ನೂ ಬಿಡಬಾರ್ದು ಈ ರಾಜ್ಯದಲ್ಲಿ ಅಂತ ನಾನು ಹೇಳಕ್ಕೆ. ಸರ್, ಇದು ಯಾವುದೇ ಘಟನೆ ಆದರೂ ವಿರೋಧ ಪಕ್ಷರು ಹೇಳ್ತಾರೆ ಇದಕ್ಕೆ ಹಿಂದ್ಗಡೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಆಡಳಿತ ಪಕ್ಷ ಇರ್ಬೇಕಾದ್ರೆ ಆಡಳಿತ ಪಕ್ಷದವರು ಕೇಸ್ ಬಂದಾಗ ಮಾಡೋದು ಸಹಜ ಮಾಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ, ಹಂಗೆ ಬಿಡಕ್ಕಾಗತ್ತಾ? ಹಂಗಂತೇಳಿ ವಿರೋಧ ಪಕ್ಷದವ್ರು ಅವ್ರಿದ್ದ ಮಾಡ್ಲಿಲ್ವ? ಅವರೆಲ್ಲ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಳ್ತಿದ್ದಾರೆ ಯಾರು ಬಂದ್ರೆ. ನೋಡಿ, ಇವೆಲ್ಲ ಸುಮ್ಮನೆ ಯಾರ್ದೋ ಮೇಲೆ ಗುಬೆ ಕೂರ್ಸೋದಲ್ಲ. ನೈಜವಾಗಿರುವಂತನ್ನ ತನಿಖೆ ಮಾಡಿ. ಏನ್ ತಪ್ಪಿದೆ? ಮುನಿರತ್ನ ಮೇಲೆ ಕೇಸ್ ಬಂತು, ಕೇಸ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಅವನು ಆಡಿಯೋ ಆಗಿದೆ. ಈಗ ಒಂದು ಹೆಣ್ಣು ಮಗಳು ಬೇರೆ ಕೇಸ್ ಮಾಡಿದ್ದಾರೆ. ಇನ್ನು ಏಡ್ಸ್ ಇದ್ರದ್ದು ಬಗ್ಗೆ ಕೇಸ್ ತನಿಖೆ ಆಗ್ಬೋದು. ಇವೆಲ್ಲ ಆದಾಗ ಜನಪರವಾದಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ, ಮಾಡ್ತಾರೆ. ಅದೆಲ್ಲಿದೆ? ಮಾಡ್ಲೇಬೇಕು. ಅವರು ಈಗ ಮೂಡ ಹಗರಣ ಅಂತ ಎತ್ತಿ ತಗೊಂಡು ಬರ್ಲಿಲ್ವಾ? ಹಂಗೆ ಬರ್ತಾವ ಇವೆಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಇದ್ದೇ ಇರ್ತೈತೆ. ಹನಿ ಮತ್ತೆ ಮನಿ ಪ್ರಕರಣಗಳ ಹಾವಳಿ ಹೆಚ್ಚಾಗಿದೆ. ಈಗಾಗಲೇ ಬಿಜೆಪಿ ಶಾಸಕರೊಬ್ಬರಿಗೆ ಬಂಧನ ಮಾಡಿದ್ದಾರೆ. ಬಂಧನ ನಂತರ ಮತ್ತೆ ಅನೇಕ ಪ್ರಕರಣಗಳು ಅವ್ರ ಮೇಲೆ ಕೇಳ್ಬರ್ತದೆ. ನೋಡಿ, ಇತ್ತೀಚಿನ ದಿನ ಅಲ್ಲ, ಹಿಂದಿಂದಲೂ ಇದೆ, ಇತ್ತೀಚೆಗೆ ಜಾಸ್ತಿ ಆಗಿದೆ. ಬಟ್ ಏನಾದ್ರೆ ದ್ವೇಷದ ರಾಜಕಾರಣಗಳು ಶುರುವಾದಾಗ ಇವೆಲ್ಲ ಶುರುವಾಗ್ತದೆ ಅಂತ ಕಾಣ್ತದೆ ಬಹುಶಃ. ನೋಡಿ, ಒಬ್ಬ ಜನಪ್ರತಿನಿಧಿಯಾದಂಥವ್ರು ನಾವು ಜನರ ಆಯ್ಕೆ ಆದ ನಂತರ ನಾವು ಜನರ ಪರವಾಗಿ ಇರ್ಬೇಕು ಬಿಟ್ರೆ ಬೇರೆ ಬೇರೆ ಭ್ರಷ್ಟಾಚಾರ ಇನ್ನೊಂದು ಮಾಡುವಂತ ಪ್ರಶ್ನೆ ಇರೋದಿಲ್ಲ. ಬಟ್ ಏನಂದ್ರೆ ಇತ್ತೀಚಿನ ಏನಾಗಿದೆ, ಒಬ್ರಿಗೊಬ್ರಿಗೆ ಸ್ವಲ್ಪ ದೇಶದ ವಾತಾವರಣ ಇರೋದ್ರಿಂದ ಒಬ್ಬರ ಮೇಲೆ ಒಬ್ರು ಹಾಕೊಂಡಿದ್ದಾರೆ. ಈ ತರ ಘಟನೆಗಳು ರಾಜ್ಯದಲ್ಲೆಲ್ಲ ದೇಶದಲ್ಲಿ ನಡೀಬಾರ್ದು, ಸ್ವಚ್ಛವಾಗಿರ್ಬೇಕು ಅನ್ನೋದು ನಮ್ದೆಲ್ಲರೂ ಆಸೆ. ಯಾಕಂದ್ರೆ ಇವೆಲ್ಲ ಬಹಳ ಜನ ನೋಡ್ತಾ ಇರ್ತಾರೆ, ಇವೆಲ್ಲ ದೊಡ್ಡ ವಿಷಯಗಳು ಇರ್ತವೆ. ಇಂಥವೆಲ್ಲ ಒಂಥರ ಗೊಂದಲಮಯ ಬರ್ತಾ ಇದೆ. ಏನೇನೋ ಇವತ್ತು ಅದೇನೋ ಏಡ್ಸ್ ಇದರಿಂದಲೂ ಸಹ ಒಬ್ಬ ಕಾಯಿಲೆ ಏಡ್ಸ್ ಇರೋರು ತಗೊಂಡೋಗಿ ಇಂಜೆಕ್ಟ್ ಮಾಡೋದಂತ ಮಾಡ್ತಾರಂದ್ರೆ ಏನ್ ದುರಂತರ ಇದು. ಇಂಥವ್ರಿಗೆಲ್ಲ ನೇಣ್ ಹಾಕೋದು ಒಳ್ಳೇದಲ್ಲ. ಅಂಥವ್ರನ್ನ ಯಾರನ್ನೂ ಇಡಬಾರ್ದು, ಅವ್ರಿಗೆ ನೇಣ್ ಹಾಕ್ಸ್ಬೇಕು. ನೇಣ್ ಹಾಕುವಂತ ಕಾಯಿಲೆ ತರಬೇಕು, ಯಾರೇ ಇರಲಿ ಆಧಾರ ಮಾಡೋರ್ನ ನೇಣಿಗೆ ಹಾಕ್ಸ್ಬೇಕು. ಇಂಥ ಕೆಟ್ಟ ವರ್ತನೆ ಮಾಡುವಂತ ಯಾರನ್ನೂ ಬಿಡಬಾರ್ದು ಈ ರಾಜ್ಯದಲ್ಲಿ ಅಂತ ನಾನು ಹೇಳಕ್ಕೆ. ಸರ್, ಇದು ಯಾವುದೇ ಘಟನೆ ಆದರೂ ವಿರೋಧ ಪಕ್ಷರು ಹೇಳ್ತಾರೆ ಇದಕ್ಕೆ ಹಿಂದ್ಗಡೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ ಅಂತ ಹೇಳ್ತಾರೆ. ನೋಡ್ರಿ, ಆಡಳಿತ ಪಕ್ಷ ಇರ್ಬೇಕಾದ್ರೆ ಆಡಳಿತ ಪಕ್ಷದವರು ಕೇಸ್ ಬಂದಾಗ ಮಾಡೋದು ಸಹಜ ಮಾಡ್ತೀವಿ. ಒಳ್ಳೆ ಕತೆ ಆಯ್ತಲ್ಲ, ಹಂಗೆ ಬಿಡಕ್ಕಾಗತ್ತಾ? ಹಂಗಂತೇಳಿ ವಿರೋಧ ಪಕ್ಷದವ್ರು ಅವ್ರಿದ್ದ ಮಾಡ್ಲಿಲ್ವ? ಅವರೆಲ್ಲ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಳ್ತಿದ್ದಾರೆ ಯಾರು ಬಂದ್ರೆ. ನೋಡಿ, ಇವೆಲ್ಲ ಸುಮ್ಮನೆ ಯಾರ್ದೋ ಮೇಲೆ ಗುಬೆ ಕೂರ್ಸೋದಲ್ಲ. ನೈಜವಾಗಿರುವಂತನ್ನ ತನಿಖೆ ಮಾಡಿ. ಏನ್ ತಪ್ಪಿದೆ? ಮುನಿರತ್ನ ಮೇಲೆ ಕೇಸ್ ಬಂತು, ಕೇಸ್ ಮಾಡಿದ್ದಾರೆ. ಅದ್ರಲ್ಲಿ ಏನ್ ಅವನು ಆಡಿಯೋ ಆಗಿದೆ. ಈಗ ಒಂದು ಹೆಣ್ಣು ಮಗಳು ಬೇರೆ ಕೇಸ್ ಮಾಡಿದ್ದಾರೆ. ಇನ್ನು ಏಡ್ಸ್ ಇದ್ರದ್ದು ಬಗ್ಗೆ ಕೇಸ್ ತನಿಖೆ ಆಗ್ಬೋದು. ಇವೆಲ್ಲ ಆದಾಗ ಜನಪರವಾದಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಾಗತ್ತೆ, ಮಾಡ್ತಾರೆ. ಅದೆಲ್ಲಿದೆ? ಮಾಡ್ಲೇಬೇಕು. ಅವರು ಈಗ ಮೂಡ ಹಗರಣ ಅಂತ ಎತ್ತಿ ತಗೊಂಡು ಬರ್ಲಿಲ್ವಾ? ಹಂಗೆ ಬರ್ತಾವ ಇವೆಲ್ಲ. ಹಾಗಾಗಿ ರಾಜಕಾರಣದಲ್ಲಿ ಇವೆಲ್ಲ ಇದ್ದೇ ಇರ್ತೈತೆ.